ನಮಸ್ಕಾರ ವೀಕ್ಷಕರೇ ಇದು ಕಾಂಗ್ರೆಸ್ನಲ್ಲಿ ಒಂದು ಕ್ಷಣ ಸಂಚಲನವನ್ನು ಮೂಡಿಸಿದಂತಹ ವಿಚಾರ. ಪ್ರತಿಯೊಂದು ವಿಚಾರವೂ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನು ಎಬ್ಬಿಸ್ತಾ ಇದೆ, ಕ್ಷಣಕ್ಕೂ ಆತಂಕವನ್ನು ಮೂಡಿಸುತ್ತೆ. ಅಂದರೆ ಪಕ್ಷದಲ್ಲಿ ಒಂದೊಂದು ನಿರ್ಧಾರವು ಜಟಿಲವಾಗ್ತಾ ಇದೆ. ಹೊಸದಾಗಿ ಆಯ್ಕೆಯಾದಂತಹ ಶಾಸಕರು ಸಚಿವ ಸ್ಥಾನವನ್ನು ಕೇಳ್ತಿದ್ದಾರೆ, ಮರು ಆಯ್ಕೆಯಾದಂತಹ ಶಾಸಕರು ಸಿಎಂ ಸ್ಥಾನದ ಆಕಾಂಕ್ಷಿ ಆಗ್ತಿದ್ದಾರೆ. ಪಕ್ಷದಲ್ಲಿ ಇರೋರೆಲ್ಲರೂ ವಿವಿಧ ಹುದ್ದೆಗಳ ಆಕಾಂಕ್ಷಿಯಾಗಿದ್ದಾರೆ. ಕೊಡ್ಲಿಲ್ಲ ಅಂದ್ರೆ ಬೆದರಿಕೆಯನ್ನು ಹಾಕೋದು ಸರ್ವೇ ಸಾಮಾನ್ಯ ಅನ್ನುವಂತಾಗಿದೆ. ಈಗ ಜಮೀರ್ ಅಹಮದ್ ಖಾನ್ ಅವರ ಸರದಿ, ಹೈಕಮಾಂಡ್ ವರ್ಸಸ್ ಜಮೀರ್ ಅಹಮದ್ ಖಾನ್. ಅದು ಕೂಡ ಖರ್ಗೆ ಅವರಿಗೆ ನೇರ ಫೈಟ್ ಕೊಟ್ಟು ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ರಾಜೀನಾಮೆ ಕೊಡುವಂತಹ ಬೆದರಿಕೆ ಒಡ್ಡಿದ್ದಾರೆ ಅನ್ನೋ ಸುದ್ದಿ ವರದಿಯಾಗಿದೆ. ಒಂದು ಸುದೀರ್ಘ ಮಾತುಕತೆಯ ಸಂಘರ್ಷ ನಡೆದು ಅಂತಿಮವಾಗಿ ರಾಜೀನಾಮೆ ಬೆದರಿಕೆಯಲ್ಲಿ ಅಂತ್ಯವಾಗಿದೆ. ಈ ವಿಚಾರ ಕಾಂಗ್ರೆಸ್ನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿರುವಂಥದ್ದು. ಸಿಎಂ ಮನೆಯಲ್ಲೇ ಸರ್ಕಾರಕ್ಕೆ ಗುಡ್ ಬೈ ಹೇಳುವಂತಹ ಹೈಡ್ರಾಮಾ ನಡೆದಿದೆ. ಸಿದ್ದರಾಮಯ್ಯ ಅವರ ಎದುರಲ್ಲೇ ರಾಜೀನಾಮೆ ಬೆದರಿಕೆ ಹಾಕಿರುವಂಥದ್ದು. ಇದರ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ಆಗಿದೆ. ಅದು ಜಮೀರ್ ಅಹಮದ್ ಖಾನ್ ಅವರ ಕಡೆಯಿಂದ ಸಿಎಂಗೆ ನೀಡಿದಂತಹ ಟಿಪ್ಪಣಿ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಲಾಬಿ ಮಾಡೋದಕ್ಕೆ ಹೋಗಿ ತೀವ್ರ ಮುಖಭಂಗ ಆಗಿದೆ. ಹಾಗಾದ್ರೆ ಏನಿದು ಜಟಾಪಟಿ? ರಾಜೀನಾಮೆ ಕೊಡ್ತಾರಾ ಜಮೀರ್ ಅಹಮದ್ ಖಾನ್? ಅಸಮಾಧಾನ ಯಾರ ಮೇಲೆ? ಹೈಕಮಾಂಡ್ ಮೇಲ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧನ? ಏನಿದು ಕಾಂಗ್ರೆಸ್ನ ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ? ವೀಕ್ಷಕರೇ, ಈ ಜಟಾಪಟಿ ನಡೆದಿರೋದು ಕರ್ನಾಟಕದ ಹೊಸ ವಕ್ಫ್ ಬೋರ್ಡ್ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ. ಕಾಂಗ್ರೆಸ್ ಹೈಕಮಾಂಡ್ ಅಳೆದೂ ತೂಗಿ ಸೈಯದ್ ಹುಸೇನಿ ಅವರನ್ನ ವಕ್ಫ್ ಬೋರ್ಡ್ನ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಇವರು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಆಪ್ತ, ಹಾಗೆ ಮತ್ತೊಂದು ಕಡೆ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರ ಬೆಂಬಲಿಗ. ಆದರೆ ಈ ವಕ್ಫ್ ಬೋರ್ಡ್ ಅಧ್ಯಕ್ಷರ ನೇಮಕ ವಿಚಾರದಲ್ಲೇ ಕಾಂಗ್ರೆಸ್ನಲ್ಲಿ ಭಾರಿ ಜಿದ್ದಾಜಿದ್ದಿ ನಡೆದಿದೆ. ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯೇ ಪಕ್ಷದಲ್ಲಿ ಭಾರೀ ಜಟಾಪಟಿಗೆ ಕಾರಣ ಆಗಿರುವಂಥದ್ದು. ರಾಜ್ಯದಲ್ಲಿ ಸದ್ಯ ವಕ್ಫ್ ಖಾತೆ ಜಮೀರ್ ಅಹಮದ್ ಖಾನ್ ಅವರ ಕೈಯಲ್ಲಿದೆ. ಹೀಗಾಗಿ ಸಹಜವಾಗಿಯೇ ವಕ್ಫ್ ಅಧ್ಯಕ್ಷ ಸ್ಥಾನದ ಮೇಲೆ ಅವರ ಕಣ್ಣಿದೆ. ತಮ್ಮ ಬೆಂಬಲಿಗನನ್ನ, ತನ್ನ ಆಪ್ತನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವಂತಹ ಪ್ರಯತ್ನಗಳಾಯಿತು. ಜಮೀರ್ ಅವರು ತಮ್ಮ ಆಪ್ತ ಅನ್ವರ್ ಪಾಷಾ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವುದಕ್ಕೆ ಪ್ರಯತ್ನಿಸಿದ್ರು. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹಾಗೆ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರು ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇನ್ನು ಪಕ್ಷದ ಹೈಕಮಾಂಡ್ ಕೂಡ ಜಮೀರ್ ಅವರಿಗೆ ಒಂದು ಬಿಗ್ ಶಾಕ್ ಅನ್ನು ಕೊಡ್ತು. ಜಮೀರ್ ಅವರ ಆಪ್ತನ ನೇಮಕಕ್ಕೆ ಸ್ವತಃ ಹೈಕಮಾಂಡ್ ಕೂಡ ಒಪ್ಪಿಗೆ ನೀಡಲಿಲ್ಲ. ಅವರ ಬದಲಾಗಿ ಹೈಕಮಾಂಡ್ ಸೈಯದ್ ಹುಸೇನಿ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು. ಇದರಿಂದ ಕೆಂಡಾಮಂಡಲ ಆದಂತಹ ಸಚಿವ ಜಮೀರ್ ಅಹಮದ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆಯೂ ಕೂಡ ನಡೆದಿದೆ. ಪರಿಸ್ಥಿತಿ ಅಲ್ಲಿ ವಿಕೋಪಕ್ಕೆ ಹೋಗ್ತಿದ್ದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಬೇಕಾಯಿತು. ಎರಡೂ ಬಣಗಳ ಜೊತೆಗೆ ಸಂಧಾನ ಸಭೆಯನ್ನು ಕೂಡ ನಡೆಸಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿಯವರು ತಮ್ಮದೇ ಆದಂತಹ ಒಂದು ಸಲಹೆಯನ್ನು ಕೊಡ್ತಾರೆ. ಅದು 50-50 ಸೂತ್ರದ ಸಲಹೆ. ಜಮೀರ್ ಅವರ ಆಪ್ತ ಅನ್ವರ್ ಪಾಷಾ ಹಾಗೆ ಹೈಕಮಾಂಡ್ನ ಆಯ್ಕೆಯ ಸೈಯದ್ ಹುಸೇನಿ ಅವರಿಗೆ ತಲಾ 2.5 ವರ್ಷಗಳ ಕಾಲ ಅಧಿಕಾರ ಹಂಚಿಕೆ ಮಾಡುವಂತೆ ಸೂಚನೆಯನ್ನು ಕೊಟ್ಟರು. ಆದರೆ ಈ ಪ್ರಸ್ತಾಪ ಡಿಕೆ ಶಿವಕುಮಾರ್ ಅವರಿಗೆ ಹಿಡಿಸಲಿಲ್ಲ, ನಾಸೀರ್ ಹುಸೇನ್ ಅವರಿಗೂ ಹಿಡಿಸಲಿಲ್ಲ. ಕೊನೆಗೆ ಹೈಕಮಾಂಡ್ ಸೂಚಿಸಿದಂತೆ ಸೈಯದ್ ಹುಸೇನಿ ಅವರೇ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗ್ತಾರೆ. ಸದ್ಯ ಅವರು ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಾಸೀರ್ ಹುಸೇನ್ ಅವರು ಸಹ ಅಲ್ಲಿ ಉಪಸ್ಥಿತರಿದ್ದರು. ಆದರೆ ತಮ್ಮ ಬೆಂಬಲಿಗನಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದ ಜಮೀರ್ ಅವರಿಗೆ ತೀವ್ರ ನಿರಾಸೆಯಾಗಿದೆ. ಜಮೀರ್ ಅವರು ಚಿತ್ರದುರ್ಗದ ಅನ್ವರ್ ಪಾಷಾ ಅವರ ಪರವಾಗಿ ಲಾಬಿ ಮಾಡಿದ್ರು. ಕೊನೆ ಪಕ್ಷ 2.5 ವರ್ಷಗಳ ಅಧಿಕಾರ ಹಂಚಿಕೆ ಅಡಿಯಲ್ಲಾದರೂ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅನ್ನುವ ನಿರೀಕ್ಷೆಯಲ್ಲಿದ್ರು. ಆದರೆ ತೀವ್ರ ಹಿನ್ನಡೆ ಆಗೋದ್ರ ಜೊತೆಗೆ ಮುಖಭಂಗ ಆಗಿದೆ ಅಂತ ಹೇಳ್ಬೋದು. ಅಂದರೆ ಖರ್ಗೆ ಅವರಿಗೆ ನೇರ ಫೈಟ್ ಕೊಡೋದಕ್ಕೆ ಮುಂದಾಗಿದ್ರು. ಎಐಸಿಸಿ ತೀರ್ಮಾನಕ್ಕೆ ವಿರುದ್ಧವಾಗಿ ಲಾಬಿ ಮಾಡೋದಕ್ಕೆ ಮುಂದಾಗಿದ್ರು. ಅಷ್ಟು ಮಾತ್ರ ಅಲ್ಲ, ಅಧ್ಯಕ್ಷರ ಆಯ್ಕೆ ಅಂತಿಮವಾದ ಮೇಲೂ ಕೂಡ ಏನಾದರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯನಾ ಅಂತ ರಾತ್ರೋರಾತ್ರಿ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಸಹ ಭೇಟಿ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ 2 ವಿಚಾರ ಇದೆ. ಜಮೀರ್ ಅಹಮದ್ ಖಾನ್ ಅವರು ಸಿದ್ದು ಬಣದಲ್ಲಿ ಗುರುತಿಸಿಕೊಂಡವರು. ಆದರೆ ಸಿಎಂ ಭೇಟಿಯಾದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ತನ್ನ ಆಪ್ತನಿಗೆ ಅಧ್ಯಕ್ಷ ಪಟ್ಟವನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲಿ ವಿಫಲ ಆದರೂ ಜಮೀರ್ ಬೇಡಿಕೆಗೆ ಹೈಕಮಾಂಡ್ ಒಪ್ಪಲಿಲ್ಲ. ಇದು ಅವರ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಅವರು ಸಹ ಜಮೀರ್ ಅವರಿಗೆ ತಿಳಿ ಹೇಳುವಂತಹ ಕೆಲಸವನ್ನು ಮಾಡಿದ್ರು. ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆ ನಿನ್ನ ಸಮುದಾಯದ ವಿಚಾರ, ನಿಯಮದಂತೆ ಆಯ್ಕೆ ನಡೆಯಲಿ ಅಂತ ಸಿದ್ದರಾಮಯ್ಯ ಅವರು ಸಹ ಸ್ಪಷ್ಟವಾಗಿ ಹೇಳಿದರು. ಇದರಿಂದಾಗಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದ ವಿಚಾರದಲ್ಲೂ ಅಸಮಾಧಾನ ಭುಗಿಲೆದ್ದಿದೆ.
ಈಗಾಗಲೇ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ನಾಸಿರ್ ಹುಸೇನ್ ಅವರು ಭಾಗವಹಿಸಿದ್ರು. ಆದರೆ ಇತ್ತ ಅಸಮಾಧಾನಗೊಂಡಿರುವಂತಹ ಜಮೀರ್ ಅವರು ಈ ಒಂದು ಇಡೀ ಪ್ರಕ್ರಿಯೆಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಈ ಒಂದು ವಿವಾದದ ಬೆನ್ನಲ್ಲೇ ಜಮೀರ್ ಅವರ ಸುತ್ತ ಮತ್ತೊಂದು ವಿವಾದ ಈಗ ಸುತ್ತಕೊಳ್ತಾ ಇದೆ. ಅದು ಸಿಎಂಗೆ ನೀಡಿದಂತಹ ಟಿಪ್ಪಣಿ ವಿಚಾರದಲ್ಲಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದಲ್ಲಿ ಪ್ರವರ್ಗ 2B ಅಡಿಯಲ್ಲಿ ಮುಸ್ಲಿಮರಿಗೆ ನೀಡಿರುವಂತಹ 4% ಮೀಸಲಾತಿ ವಿವಾದಕ್ಕೆ ಕಾರಣ ಆಗಿದೆ. ಸರ್ಕಾರಿ ಟೆಂಡರ್ಗಳಲ್ಲಿ ಅದು ಹೇಗೆ ಧರ್ಮಾಧಾರಿತವಾಗಿ ನೀವು ಮೀಸಲಾತಿಯನ್ನು ಕೊಡ್ತೀರಾ? ಇದು ಸಂವಿಧಾನಕ್ಕೆ ವಿರೋಧ ಅಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೀಗಿರುವಾಗಲೇ ಈ ಮೀಸಲಾತಿಯನ್ನ 4%ನಿಂದ ಬರೋಬ್ಬರಿ 10%ಗೆ ಏರಿಕೆ ಮಾಡೋದಕ್ಕೆ ಮನವಿ ಬಂದಿದೆ. ಈ ಒಂದು ಮನವಿ ಜಮೀರ್ ಅವರ ಕಡೆಯಿಂದಲೂ ಫಾರ್ವರ್ಡ್ ಆಗಿದೆ. ಈ ಒಂದು ಮೀಸಲಾತಿಯನ್ನ 10%ಕ್ಕೆ ಹೆಚ್ಚಿಸುವಂತೆ ಕೋರಿ ಒಂದು ಮನವಿ ಸಲ್ಲಿಕೆ ಆಗಿತ್ತು. ಈ ಮನವಿಯನ್ನ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಮುಂದಿನ ಹಂತಕ್ಕೆ ಫಾರ್ವರ್ಡ್ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಿಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ಸಚಿವರ ವಿಶೇಷಾಧಿಕಾರಿಗಳು ಈ ರೀತಿಯಾದಂತಹ ಟಿಪ್ಪಣಿ ಬರೆಯೋದು ವಾಡಿಕೆ. ಅಂದ್ರೆ ತಮಗೆ ಬಂದಂತಹ ಮನವಿಗಳು ಸೂಕ್ತ ಅನಿಸಿದ್ದಲ್ಲಿ ಅದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ತಾರೆ. ಆದರೆ ಈಗಾಗಲೇ ಬಜೆಟ್ನಲ್ಲೇ 4% ಮೀಸಲಾತಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ವಿವಾದಕ್ಕೆ ಕಾರಣ ಆಗಿರುವಂತಹ ಸಂದರ್ಭದಲ್ಲಿ ಇದನ್ನು 10%ಕ್ಕೆ ಏರಿಕೆ ಮಾಡುವಂತಹ ಮನವಿಯನ್ನು ಫಾರ್ವರ್ಡ್ ಮಾಡಿರೋದು ಈಗ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಇಂಜಿನಿಯರ್ಸ್ ಸಂಘ ಈ ಒಂದು ಮೀಸಲಾತಿ ಪ್ರಮಾಣವನ್ನು 4% 10ಕ್ಕೆ ಹೆಚ್ಚಳ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹಾಗೆ ಸಚಿವರಿಗೆ ಮನವಿಯನ್ನು ಸಲ್ಲಿಕೆ ಮಾಡಿತ್ತು. ಹೀಗಾಗಿ ಸರ್ಕಾರ ಈಗ ಇದನ್ನು 10%ಕ್ಕೆ ಹೆಚ್ಚಳ ಮಾಡುತ್ತಾ ಅನ್ನೋ ಬಗ್ಗೆ ಈಗ ವಿವಾದ ಉಂಟಾಗಿದೆ. ಈಗಾಗಲೇ ಹೇಳಿದಾಗೆ ಬಜೆಟ್ ಕುರಿತಾಗಿಯೇ ಒಂದು ವಿವಾದ ಕೇಳಿ ಬಂದಿತ್ತು. ಈ ಬಾರಿಯ ಬಜೆಟ್ ಅನ್ನ ಬಿಜೆಪಿ ಹಲಾಲ್ ಬಜೆಟ್ ಅಂತ ಟೀಕೆ ಮಾಡಿತ್ತು. ಅದರಲ್ಲೂ ಸರ್ಕಾರಿ ಟೆಂಡರ್ಗಳಲ್ಲಿ ಮೀಸಲಾತಿ ವಿಚಾರವಂತೂ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಪ್ರಮುಖವಾಗಿ ಮುಸ್ಲಿಂ ಸಮುದಾಯಕ್ಕೆ ನೀಡಿರುವಂತಹ ಕೊಡುಗೆಗಳ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಮಸೀದಿ ಇಮಾಮ್ಗಳ ಗೌರವಧನವನ್ನು ಹೆಚ್ಚಳ ಮಾಡಿ ವಕ್ಫ್ ಸಂಸ್ಥೆಗಳ ಜೀರ್ಣೋದ್ಧಾರ ಸೇರಿದಂತೆ ಒಟ್ಟು 4,700 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಈ ಟೀಕೆಗಳ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರು ನೀಡಿದಂತಹ ಹೇಳಿಕೆಯೂ ಸಹ ಭಾರಿ ಆಕ್ರೋಶಕ್ಕೆ ಕಾರಣ ಆಯಿತು. ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಬಿಜೆಪಿ ಟೀಕೆಗಳಿಗೆ ಉತ್ತರ ನೀಡಿದಂತಹ ಜಮೀರ್ ಅವರು ಗ್ಯಾರಂಟಿ ಹೊರೆ ನಡುವೆನೂ ನಮ್ಮ ಸಿದ್ದರಾಮಯ್ಯ ಅವರು 4,09,000 ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇದು ಮುಸ್ಲಿಂ ಬಜೆಟ್ ಆಗೋದಕ್ಕೆ ಹೇಗೆ ಸಾಧ್ಯ? ರಾಜ್ಯದ ಒಟ್ಟು ಜನಸಂಖ್ಯೆಯ 14% ಮುಸ್ಲಿಂ ಸಮುದಾಯದವರಿದ್ದಾರೆ. ಹಾಗೆ ನೋಡಿದ್ರೆ ನಮ್ಮ ಜನಸಂಖ್ಯೆಯ ಪ್ರಕಾರ ನೋಡೋದಕ್ಕೆ ಹೋದ್ರೆ ಮುಸ್ಲಿಂ ಸಮುದಾಯಕ್ಕೆ ಕನಿಷ್ಠ 60,000 ಕೋಟಿ ರೂಪಾಯಿಗಳನ್ನಾದ್ರೂ ಕೊಡಬೇಕಾಗಿತ್ತು. ಆದರೆ ಕೊಟ್ಟಿರೋದು ಕೇವಲ 4,700 ಕೋಟಿ ರೂಪಾಯಿ ಅಷ್ಟೇ ಅಂತ ಹೇಳಿಕೆಯನ್ನು ನೀಡ್ತಾರೆ. ಇದು ಸಹ ವಿವಾದಕ್ಕೆ ಕಾರಣ ಆಯಿತು. ಒಟ್ಟಾರೆಯಾಗಿ ಪ್ರತಿಯೊಂದು ವಿಚಾರವೂ ಸಂಚಲನವನ್ನು ಮೂಡಿಸ್ತಾ ಇದೆ. ಇವೆಲ್ಲವನ್ನ ಗಮನಿಸಿದಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರು ಯಾರ ಮಾತನ್ನು ಕೇಳೋದಕ್ಕೂ ಸಿದ್ಧರಿಲ್ವಾ? ಅಧಿಕಾರಕ್ಕಾಗಿ ಲಾಬಿಗಾಗಿ ತಮ್ಮ ಹೈಕಮಾಂಡ್ ಅನ್ನೇ ಬೆದರಿಸುವಂತಹ ಪ್ರಯತ್ನಗಳು ನಡೀತಿದೆಯಾ? ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವಿಸುತ್ತೆ. ಈಗ ಜಮೀರ್ ಅಹಮದ್ ಖಾನ್ ಅವರು ಏನು ರಾಜೀನಾಮೆ ಬೆದರಿಕೆಯನ್ನು ಒಡ್ಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಅದಕ್ಕೆ ಉದಾಹರಣೆಯಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ವಿಚಾರಗಳಲ್ಲೇ ಈ ರೀತಿಯಾಗೆಲ್ಲ ಪಟ್ಟು ಹಿಡಿದ್ರೆ ಇನ್ನು ಮುಂದೆ ಸಚಿವ ಸಂಪುಟ ಪುನರ್ರಚನೆ ಇದೆ. ಕಳೆದ ಹಲವು ತಿಂಗಳಿಂದ ಸರ್ಕಾರಕ್ಕೆ ಒಂದು ಮೇಜರ್ ಸರ್ಜರಿ ಆಗಬೇಕು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಒತ್ತಾಯ ಬೇಡಿಕೆಗಳು ಕೇಳಿ ಬರ್ತಾ ಇದೆ. ಸದ್ಯ ಸರ್ಕಾರದಲ್ಲಿ 5 ರಿಂದ 7 ಸಚಿವರ ತಲೆದಂಡ ಆಗುತ್ತೆ. ಆ ಸ್ಥಾನಕ್ಕೆ ಹೊಸ ಸಚಿವರನ್ನ ಒಳಗಡೆ ಕರ್ಕೋತಾರೆ ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ ಹಲವು ಶಾಸಕರು ಬಹಿರಂಗವಾಗಿ ತಾನು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಈ ವಿಚಾರದಲ್ಲೂ ಬಣ ಬಡಿದಾಟ ಮತ್ತೊಂದು ಸುತ್ತಿನ ಗುದ್ದಾಟಕ್ಕೆ ಕಾರಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಿದ್ದು ಬಣದಿಂದಲೂ ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಅದೇ ರೀತಿಯಾಗಿ ಹೆಚ್ಚಿನದಾಗಿ ಸಿದ್ದು ಬಣದ ಸಚಿವರುಗಳೇ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತೀಚಿನ ಡಿಕೆ ಅವರ ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಈ ಸಚಿವ ಸಂಪುಟ ಪುನರ್ರಚನೆಯ ಬಾಂಬನ್ನು ಸಹ ಸಿಡಿಸಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅಂದ್ರೆ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವಂತವರು ತಮ್ಮ ವಿರುದ್ಧವಾಗಿ ಯಾರ್ಯಾರೆಲ್ಲ ಮಾತಾಡ್ತಿದ್ದಾರೆ, ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರ ಬಾಯಿ ಮುಚ್ಚಿಸುವಂತಹ ಕೆಲಸಕ್ಕೆ ಈ ಒಂದು ದಾಳವನ್ನು ಉರುಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಮಾತ್ರ ಅಲ್ಲದೆ 5 ಸಚಿವರ ಖಾತೆ ಬದಲಾವಣೆಯ ಬಗ್ಗೆಯೂ ಸುದ್ದಿ ಇದೆ. ಇದರಲ್ಲಿ ಯಾರು ಡೌನ್ಗ್ರೇಡ್ ಆಗ್ತಾರೆ, ಯಾರಿಗೆ ಅದೃಷ್ಟ ಇದೆ, ಇದು ಈಗ ಕುತೂಹಲವನ್ನು ಮೂಡಿಸಿದೆ. ಈಗ ವಿಧಾನಮಂಡಲದ ಬಜೆಟ್ ಅಧಿವೇಶನ ನಡೀತಾ ಇದೆ. ಬಜೆಟ್ ಅಧಿವೇಶನ ಇದೇ ಬರುವ ಶುಕ್ರವಾರ ಮುಕ್ತಾಯಗೊಳ್ಳುತ್ತೆ. ಇದಾದ ನಂತರದಲ್ಲಿ ಮೊದಲ ಹಂತದಲ್ಲಿ ಕೆಲವು ಸಚಿವರ ಖಾತೆ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಹಿಂದೆ ವಾಲ್ಮೀಕಿ ನಿಗಮದ ಹಗರಣದ ಆರೋಪದಲ್ಲಿ ಬಿ ನಾಗೇಂದ್ರ ಅವರ ತಲೆದಂಡ ಆಗಿತ್ತು. ಅವರನ್ನು ಈಗ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ.
ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟ ಬೆನ್ನಲ್ಲೇ ಅವರನ್ನ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಈ ಎಲ್ಲದರ ನಡುವೆ ಸರ್ಕಾರಕ್ಕೆ ಈಗ ಒಂದು ಕಂಟಕ ಎದುರಾಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರೊಬ್ಬರು ಶಾಮೀಲಾಗಿದ್ದಾರೆ ಅನ್ನುವ ಸ್ಫೋಟಕ ಬಾಂಬ್ ಅನ್ನ ಬಸನಗೌಡ ಪಾಟೀಲ್ ಅವರು ಸಿಡಿಸಿರುವಂತದ್ದು. ಇದನ್ನ ಅವರು ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇನ್ನಷ್ಟು ಸದ್ದು ಮಾಡುತ್ತೆ. ಒಂದು ವೇಳೆ ಸಚಿವರ ಪಾತ್ರ ಇರೋದೇನಾದ್ರೂ ಮೇಲ್ನೋಟಕ್ಕೆ ಸಾಬೀತಾದ್ರೆ ಆಗ ಸರ್ಕಾರ ಭಾರೀ ಮುಜುಗರವನ್ನು ಎದುರಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಹಲವು ವಿಚಾರಗಳು ಸಂಚಲನವನ್ನು ಮೂಡಿಸ್ತಾ ಇದೆ. ಕಾಂಗ್ರೆಸ್ ವಲಯದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.